ಬೇಗೂರಿನ ಸೇಂಟ್ ಆಂಥೋನಿ CISCE ಶಾಲೆ ಯೆಲನಹಳ್ಳಿ ತಮ್ಮ 5ನೇ ವಾರ್ಷಿಕ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು. ಡಿಸೆಂಬರ್ 6, 2025 ಶನಿವಾರ ಸಂಜೆ 4:30 ನಡೆದ ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉತ್ಸಾಹಭರಿತವಾಗಿ ಪಾಲ್ಗೊಂಡರು. ತಮ್ಮ ಕುಟುಂಬಕ್ಕೆ, ನನ್ನ ಅಭಿವೃದ್ಧಿಗೆ ನಾನು ಕೃಷ್ಣ ಅಂತಹುದು ಹೆಸರಿಸಿದ್ದ ರೇವಂತ್ ಗಣಪತಿ ತನಗೆ ಬೆಂಗಳೂರು ಜಿಲ್ಲೆಯ ತುಂಗಭದ್ರಾ ಕ್ರಾಸಿಂಗ್ ಸ್ಥಳದಿಂದ ಕಲೆಗೊಂಡಿದ್ದ. ತಿಗಳು ಉತ್ಸಾಹಭರಿತವಾಗಿ ಪಾಲ್ಗೊಂಡರು. ಕಾರ್ಯಕ್ರಮಕ್ಕೆ ಅಧ್ಯಕ್ಷೆಯಾಗಿ ರೆವರೆಂಡ್ ಸೀನಿಯರ್ ಮಾರ್ಗರೇಟ್ ಪೊಮ್ಮರೆಡ್ಡಿ, CSA ಪ್ರಾಂತೀಯ ಸುಪೀರಿಯರ್ ಅವರು ಆಗಮಿಸಿದ್ದರು. ಮುಖ್ಯ ಅತಿಥಿಯಾಗಿ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಭಾಗವಹಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಗೌರವ ಅತಿಥಿಗಳಾಗಿ ರೆವರೆಂಡ್ ಸೀನಿಯರ್ ವೆನ್ಸೆಲಾಸ್ ಥರ್ಸಿಲಾಲ್, ಜನರಲ್ ಕೌನ್ಸಿಲರ್, ಸಿಸ್ಟರ್ಸ್ ಆಫ್ ಸೇಂಟ್ ಆನ್, ಫಾದರ್ ಅರೋಕಿಯಾ ಸ್ವಾಮಿ, ಸೇಂಟ್ ಇಗ್ನೇಷಿಯಸ್ ಚರ್ಚ್ ಪಾದ್ರಿ, ಮಾಜಿ ಕಾರ್ಪೊರೇಟರ್ ಶ್ರೀ ಅಂಜನಪ್ಪ ಹಾಗೂ ಸಂಸ್ಥೆಯ ಸ್ಥಾಪಕ ಪಾಲುದಾರ ಶ್ರೀ ಅಬ್ರಹಾಂ ಜಾಕೋಬ್ ಉಪಸ್ಥಿತರಿದ್ದರು. ಶಾಲೆಯ ಪ್ರಾಂಶುಪಾಲೆ ರೆವರೆಂಡ್ ಸೀನಿಯರ್ ರೆಮಿಜಿಯಾ ಮೇರಿ ಅವರು ವಿದ್ಯಾರ್ಥಿಗಳ ಸಾಧನೆಗಳನ್ನು ಹಿರಿದುಂಬಿಸಿ ಶಾಲೆಯ 5 ವರ್ಷದ ಪ್ರಯಾಣದ ಕುರಿತಾಗಿ ಪ್ರೇರಣಾದಾಯಕ ಮಾತು ಹೇಳಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ನಾಟ್ಯ ಹಾಗೂ ವಿದ್ಯಾರ್ಥಿಗಳ ಪ್ರತಿಭೆ ಪ್ರದರ್ಶನಗಳು ಸಂಜೆ ಕಾರ್ಯಕ್ರಮಕ್ಕೆ ವಿಶೇಷ ಚೆಲುವು ನೀಡಿದವು. To 6th, Simon Santosh. She didn't take a single leaf, man. Great things. 10th ವರೆಗೂ ಇಲ್ಲೇ ಓದಿದ್ಲು. ಇಲ್ಲಿ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿದೆ. ಟೀಚರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಯಾರಾಗಿದ್ದರೂ ಮಕ್ಕಳು ಯಾವುದರಲ್ಲಿ ಕಮ್ಮಿ ಆಗಿದ್ದಾರೋ ಅಥವಾ ಯಾವುದರಲ್ಲಿ ಇದಾಗಿದ್ದಾರೋ ಅದರಲ್ಲಿ ಪ್ರೋತ್ಸಾಹ ನೀಡಿ, ಬರೀ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಸ್ಪೋರ್ಟ್ಸಲ್ಲಿ ಅಥವಾ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಯಾವುದರಲ್ಲಾಗಿದ್ದರೂ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದು. ಸ್ಪೋರ್ಟ್ಸ್ ಲೆವೆಲ್ ಆಗಲಿ ಅಥವಾ ಇನ್ನೂ ವಿದ್ಯೆಯಲ್ಲಿ ಕೂಡ ಪ್ರೋತ್ಸಾಹ ಮಾಡ್ತಾರೆ. ಟೀಚರ್ಸ್ಗಳು ತುಂಬ ಒಳ್ಳೆಯವರು. ಮಕ್ಕಳು ಚೆನ್ನಾಗಿ ಓದಿಲ್ಲ ಅಂದರೂ ಕೂಡ ಪೇರೆಂಟ್ಸ್ ಹತ್ರ ಕಾಲ್ ಮಾಡಿ ಮಕ್ಕಳು ಈ ಥರ ಇದ್ದಾರೆ, ಸ್ಕೂಲಲ್ಲಿ ಬಂದ್ಬಿಟ್ಟು ಎಲ್ಲ ಮಕ್ಕಳನ್ನೂ ಕೀಳಾಗಿ ನೋಡಲ್ಲ, ಒಬ್ಬೊಬ್ಬರನ್ನ ಕೀಳಾಗಿ ನೋಡ್ತಾರೆ, ಒಬ್ಬೊಬ್ಬರನ್ನ ಮೇಲಾಗಿ ನೋಡ್ತಾರೆ, ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ತಾರೆ. ಅದು ಮಕ್ಕಳಿಗೆ ಬಂದು ತುಂಬ ಇದಾಗ್ಬೋದು. ಅದರಿಂದ ಆ ಥರ ಮಾಡದೆ ಪೇರೆಂಟ್ಸ್ಗೆ ಫೋನ್ ಮಾಡಿ ಕರೆದು ಸಪ್ರೇಟಾಗಿ ಕೌನ್ಸಿಲಿಂಗ್ ಕೊಡ್ತಾರೆ. ಮಕ್ಕಳಿಗೆಲ್ಲ ಕೌನ್ಸಿಲಿಂಗ್ ಕೊಟ್ಟು ಒಳ್ಳೆ ಸ್ಕೂಲು ಸೇರಿಸಿಂದ ಫೀಸ್ ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ಫೀಸ್ ಆಗಲಿ ಇದಾದ್ರೂ ಪರವಾಗಿಲ್ಲ. ಟೀಚರ್ಸು ಸ್ಪೋರ್ಟ್ಸಲ್ಲಾಗಲಿ ಇದರಲ್ಲಾಗಲಿ ಎಲ್ಲದರಲ್ಲೂ ಒಳ್ಳೆ ರೆಸ್ಪಾನ್ಸೇ ಕೊಡ್ತಾರೆ. ಮತ್ತು ಸೇಫ್ಟಿ ತುಂಬ ಚೆನ್ನಾಗಿದೆ ಇಲ್ಲಿ ಈ ಸ್ಕೂಲಲ್ಲಿ. ಲ್ಯಾಬ್ಗಳಿದೆ, ಕಂಪ್ಯೂಟರ್ಸ್ ಇದಿದೆ, ಸ್ವಿಮ್ಮಿಂಗ್ದು ಇವಾಗ ಶುರು ಮಾಡ್ತಾವ್ರೆ. ಸ್ಪೋರ್ಟ್ಸು, ಕ್ರಿಕೆಟು, ವಾಲಿಬಾಲು ಎಲ್ಲ ಥರದ ಸ್ಪೋರ್ಟ್ಸ್ಗಳು ಇದೆ. ಕರಾಟೆ ಹೇಳ್ಕೊಡ್ತಾರೆ. ಬಸ್ ಫೆಸಿಲಿಟಿಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಹೋಗುವಾಗ ಬರುವಾಗ ಅವ್ರ ಜೊತೆ ಒಬ್ಬರು. I am very happy to announce my son was studying LKG. I am very proud and honorable for this moment because in this school I don't have any idea for that before I admission in this school. After he joined, learning so much of variety of innovative thinking and learning in skill in this school. After he was spoken in home also, he will speak everything to be one kind of knowledge. Then what we have to do, I don't say that much of words, but I am very proud to be announced my son was studying in this school. ಸೆಂಟ್ ಆಂಥೋನಿ ಸ್ಕೂಲ್ ಒಂದು ಒಳ್ಳೆ ಸ್ಕೂಲು. ಈ ಸ್ಕೂಲ್ ಬಂದು ಒಂದು 7 ಎಕರೆಯಲ್ಲಿದೆ. ಮಕ್ಕಳಿಗೆ ಎಜುಕೇಷನ್ನು ಮತ್ತು ಇದರಲ್ಲಿ ಫೆಸಿಲಿಟಿಲಿ ನಂಬರ್ 1. ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ದಿದ್ದಂಗೆ ಮಕ್ಕಳಿಗೆ ಕಲಿಯೋದಕ್ಕೆ ಯಾವುದೇ ಸೌಂಡ್ ಇಲ್ದಿರೋ ರೀತಿಯಲ್ಲಿ ಒಳಗಡೆ ಇದೆ. ಮೈನ್ ರೋಡ್ಗಿಂತ ಒಳಗಡೆ ಇದೆ.
ಅವ್ರಿಗೆ ಕಲಿಯೋಕ್ಕೆ ಈಸಿಯಾಗಿ ಕಲಿಬೋದು. ಟೀಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರು ಅಕಾಡೆಮಿಕ್ಸ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾರೆ. ಪ್ರತಿಯೊಂದು ಒಂದೊಂದು ಸ್ಟೂಡೆಂಟ್ಸ್ಗೂ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಬರೀ ಅದೊಂದೇ ಅಲ್ಲ, ಸ್ಪೋರ್ಟ್ಸು ಅದಲ್ದಿರೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆಮೇಲೆ ಅವ್ರಿಗೆ ಬಸ್ ಫೆಸಿಲಿಟಿ ಇರ್ಬೋದು, ಯಾವುದೋ ಬೇರೆ ಕಡೆ ಇದು ತೊಂದರೆ ಇಲ್ದಿರಂಗೆ ಅವ್ರು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ನಮ್ಮ ಮಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅಕಾಡೆಮಿಕ್ ವೈಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವನು ಪ್ರತಿ ವರ್ಷ ಫಸ್ಟ್ ಬರ್ತಾ ಇದ್ದಾನೆ. ಸೊ ಅಷ್ಟು ಚೆನ್ನಾಗಿ ಟೀಚರ್ಸ್ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಕಂಪೇರ್ ಮಾಡಿದ್ರೆ ಬೇರೆ ಸ್ಕೂಲ್ಗೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸ್ಪೋರ್ಟ್ಸ್ ವೈಸು ಖೋಖೋ ಇದೆ, ಬಾಸ್ಕೆಟ್ಬಾಲ್ ಇದೆ, ಕ್ರಿಕೆಟ್ ಇದೆ. ತುಂಬ ಚೆನ್ನಾಗಿ ಅವ್ರಿಗೆ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ. ಆ್ಯಕ್ಟಿವಿಟೀಸ್ ಕೂಡ ಚೆನ್ನಾಗಿ ಮಾಡಿಸ್ತಾರೆ. So today we are in St. Anthony's ICSE school, and it celebrates its annual day, which belongs to Catechism Sisters of St. Anne. The head office is in Hyderabad, and we are happy to have our transport minister over here and a gathering of our parents, and it's a real celebration to us. And we recognize and acknowledge the talents, achievements of our students. The school is known for its excellency and dedication and commitment. We have excellent teachers, and where we train our students to have an all-round development and make the school a successful school. And people who enter into this portal of love receives value education, holistic education, and education with quality. And we invite you to see this school and have a glimpse of it and enjoy that your children may have a good and better future, and this school will help you to have a better future to the students. And we are happy today to have this celebration and make this celebration a successful one. St. Anthony School celebrating the Crystal celebration of 15th celebration of annual day, and the children, as they are too active and participating in the cultural events, even though the sports and games, they are well noted. And also the intelligent of our children, they are too intelligent. Wherever they go, they are gaining their wisdom, their strength, they're showing their talents, and they are coming up so much so. So we are proud of our students and our parents' cooperation, and the management also is encouraging a lot. So we are able to do all the things. Now we are established so much so for the children welfare, the clubs, and even the sports and cricket and so on. Everything is inculcated and developing day by day, and for the welfare of the children. ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಮತ್ತು ಪೋಷಕರ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುವಾಗ ಬಹಳ ಸಂತೋಷವಾಗುತ್ತದೆ. ಈ ಶಾಲೆಯು ಬಹಳ ಒಂದು ಉನ್ನತ ಶಿಕ್ಷಣದಿಂದ ಸುಮಾರು 600 ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಾ, ವಿಶೇಷವಾಗಿ ಶಿಸ್ತಿನಲ್ಲಿ ಮತ್ತು ಮಾನವೀಯ ಮೌಲ್ಯಗಳನ್ನು ತಿಳಿಸುತ್ತಾ ಈ ಒಂದು ಶಾಲೆ ಒಂದು ಉನ್ನತ ಶಿಕ್ಷಣ ನೀಡುತ್ತಾ ಎಲ್ಲ ಕ್ರೀಡೆ, ಸಾಂಸ್ಕೃತಿಕ, ವಿದ್ಯೆ ಎಲ್ಲದರಲ್ಲೂ ಒಂದು ಪ್ರಾಮುಖ್ಯತೆ ನೀಡುತ್ತಾ ಪೋಷಕರೊಂದಿಗೆ ಸಹಕರಿಸುತ್ತಾ ಮಕ್ಕಳಿಗೆ ಒಂದು ಸಹಕಾರ ಒಂದು ಪೋಷಣೆ ಮಾಡುತ್ತಿದ್ದಾರೆ. ಆದುದರಿಂದ ಈ ಒಂದು ಶಾಲೆಯ ಮುಖ್ಯಸ್ಥರಿಗೆ ನಾನು ತುಂಬುವುದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಂದಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದು ನಿಜವಾಗಲೂ ಹೆಮ್ಮೆ ಪಡುತ್ತೇನೆ. ಈ ಶಾಲೆ ನನಗೆ ಸುಮಾರು 10-15 ವರ್ಷಗಳಿಂದ ಪರಿಚಯವಾದ ಶಾಲೆ. ಈ ಶಾಲೆಯ ಮುಖ್ಯಸ್ಥಿನಿಯಾದ ಸಿಸ್ಟರ್ ರೋಸಿ ಅವರು ಈ ಶಾಲೆಯ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು. ಅವರು ತುಂಬ ಅತ್ಯಂತ ಹೆಚ್ಚಿನ ಶ್ರಮಪಟ್ಟು ಈ ಶಾಲೆ ಈ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ. ನಿಜಕ್ಕೂ ಅದು ನಾನು ಹೆಮ್ಮೆ ಪಡುತ್ತೇನೆ. ಅವರನ್ನು ಈ ಸಮಯದಲ್ಲಿ ಅವರನ್ನು ಸ್ಮರಿಸುತ್ತೇನೆ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಇಂದು ಮೂಡಿಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೂ, ಎಲ್ಲ ಶಾಲೆಯ ಮುಖ್ಯಸ್ಥರಿಗೂ, ತಂದೆ ತಾಯಿಗಳಿಗೂ ನನ್ನ ಅಭಿನಂದನೆಗಳು ತಿಳಿಸ್ತೇನೆ. ಈ ಶಾಲೆಗೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಸ್ಥಾನಕ್ಕೆ ಈ ಶಾಲೆ ಬರಲಿ. ಉತ್ತಮ ಕಾಲೇಜ್ ಮಟ್ಟದಲ್ಲೂ ಉತ್ತಮ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೆ ಕೊಡುವಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಈ ಶಾಲೆ ಏರಲಿ. ಈ ಶಾಲೆಗೆ ಬೇಕಾದ ಎಲ್ಲ ಸಹಕಾರಗಳು ನಾವು ಮಾಡಲು ಸದಾಕಾಲ ಮಾಡಲು ಸಿದ್ಧರಿದ್ದೇವೆ. ಶಾಲೆ ಅತ್ಯುತ್ತಮ ಸ್ಥಾನಕ್ಕೆ ಏರಲಿ. ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಉನ್ನತ ಶಿಕ್ಷಣವನ್ನು ಕೊಡಲು ಶಾಲೆ ನಿಜವಾಗಿಯೂ ಶಾಲೆ ಈ ಪ್ರದೇಶದಲ್ಲಿ ಎಲ್ಲರಿಗೂ ಈ ಶಾಲೆಗೆ ಉನ್ನತವಾದ ಸ್ಥಾನಕ್ಕೆ ಏರಲೆಂದು ಎಲ್ಲರಿಗೂ ಹಾರೈಸುತ್ತೇವೆ.